ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಕಾಯಿ ಪಪ್ಪಾಯ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಕಾಯಿ ಪಪ್ಪಾಯನ ಫಸ್ಟ್ಗೆ ನಾವು ಸಿಪ್ಪೆನ ತೆಕ್ಕೊಳ್ಬೇಕು. ನೀಟಾಗಿ ಈ ಥರ ಸಿಪ್ಪೆ ತೆಕ್ಕೋಬೇಕು. ಸಿಪ್ಪೆ ತೆಗೆದ ಬಳಿಕ ಅದನ್ನು ನಾವು ಸಣ್ಣಗೆ ಹೆಚ್ಕೊಳ್ಬೇಕು, ಇಲ್ಲಾಂದರೆ ತುರ್ಕೊಂಡ್ರೂ ನಡೆಯುತ್ತೆ. ಸಣ್ಣಗೆ ಹೆಚ್ಕೊಳ್ಬೇಕು, ಅದರ ಬೀಜ ಎಲ್ಲ ತೆಗೆದುಬಿಟ್ಟು ಹೆಚ್ಕೊಳ್ಬೇಕು. ಕಾಯಿ ಪಪ್ಪಾಯ ಕೊಟ್ಟಿಗೆ ಕೂಡ ಮಾಡ್ಬೋದು. ಇದನ್ನು ಸಣ್ಣಗೆ ಹೆಚ್ಕೊಳ್ಬೋದು, ಇಲ್ಲ ತುರ್ಕೊಳ್ಬೋದು, ನಮ್ಮ ಆಪ್ಷನ್ ಅದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಹೆಚ್ಕೊಂಡು ಅದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಬೇಕಿದ್ರೆ ಪಪ್ಪಾಯನ್ನು ಒಂದು ರೌಂಡ್ ಈ ಥರ ರುಬ್ಕೊಂಡ್ರೆ ನೈಸ್ ಆಗುತ್ತೆ. ಆಮೇಲೆ ನೆನೆಸಿಟ್ಟಿರೋಂಥ 1-1.5 ಕಪ್ ಅಕ್ಕಿಯನ್ನು ಹಾಕ್ಕೊಂಡ್ರೆ ಮತ್ತೆ ನುಣ್ಣಗೆ ರುಬ್ಬಿಟ್ಬಿಟ್ಟು ನಾವು ರಾತ್ರಿ ಹಾಗೆ ಬಿಡಬೇಕು. ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನಾನು ಹೊರಗಡೆನೇ ಇಟ್ಟಿದ್ದೆ, ಒಂದು ಸ್ವಲ್ಪ ಫರ್ಮೆಂಟ್ ಆಗುತ್ತೆ ಅಷ್ಟೇ. ಸೊ ಉಪ್ಪು ಬೇಕಾದರೆ ಹಾಕಿ ಇಡ್ಬೋದು, ಇಲ್ಲಾಂದರೆ ಹಾಗೆ ಇಡ್ಬೋದು. ಸ್ವಲ್ಪ ಫರ್ಮೆಂಟ್ ಆಗಿದೆ ನಂದು. ನೆಕ್ಸ್ಟ್ ಉಪ್ಪು ಹಾಕ್ಕೊಂಡು ನಾವು ಅದನ್ನು ರೆಡಿ ಮಾಡ್ಕೊಳ್ಳೋದು ಮಾರನೇ ದಿನ ಬೆಳಗ್ಗೆ. ಸೊ ಇವಾಗ ನಾನು ಕಾವಲಿಯಲ್ಲಿ ಎಣ್ಣೆ ಎಲ್ಲ ಹಾಕಿಬಿಟ್ಟು ಈ ಥರ ದೋಸೆ ತಯಾರಿಸಿದ್ದೀನಿ ನೋಡಿ. ಎಲ್ಲ ಅಂದರೆ ಗುಳ್ಳೆ ಬರ್ತಾ ಇದೆ ನೋಡಿ, ಒಳ್ಳೆ ಫರ್ಮೆಂಟ್ ಆಗಿದೆ ಅದು. ತಕ್ಷಣಕ್ಕೆ ಪ್ರಿಪೇರ್ ಮಾಡಿ ರುಬ್ಬಿ ಕೂಡ ನಾವು ಮಾಡ್ಕೊಳ್ಬೋದು, ತುಂಬ ಟೇಸ್ಟಿ ಆಗುತ್ತೆ. ಕಾಯಿ ಪಪ್ಪಾಯ ಬಾಳೆಲೆ ಕಡುಬು ಕೂಡ ಮಾಡ್ಬೋದು. ಇದನ್ನು ನಾವು ಚಟ್ನಿ ಸಾಂಬಾರು ಎಂಥರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.